ನೀವ್ ಹೇಳಿದ್ರಲ್ಲ ಇದೇ ಊರೇ ತಾನೇ, ಇದೇ ಊರ್ನೋರೇ ತಾನೇ? ಹೌದು ಮೇಡಮ್, ಇದೇ ಊರವ್ರೇನೆ, ಊರ ಆಚೆನೇನೆ, ಇಲ್ಲೇ ಪಕ್ಕದಾಗೇನೆ ಒಂದು ಗುಡಿಸ್ಲಾಕೊಂಡವ್ರೆ ಮೇಡಮ್. ನಾನು ಬಂದೆ ಅಂದ್ರೆ ಚೆನ್ನಾಗಿರಲ್ಲ ಮೇಡಮ್. ನಾನು ಹಾಕೊಟ್ಬಿಟ್ಟಿದ್ದೀನಿ ಅಂತ ಆಮೇಲೆ ಜೈಲಿಂದ ಬಂದ್ಮೇಲೆ ನನ್ನ ಮೇಲೆ ಕಿಡಿ ಕಾರ್ಬಿಡ್ತಾರೆ ಮೇಡಮ್. ನೀವು ಸರ್ ಹೋಗ್ಬಿಟ್ಟು ಇಬ್ರು ನೀಟಾಗೆ ಇದು ಮಾಡ್ಕೊಂಬಿಟ್ಟು ಬನ್ನಿ. ಕಂಪ್ಲೇಂಟು ಕೊಟ್ಟು ಇವರೇ ಕೊಡ್ತಾರಲ್ಲ, ತಗೊಂಡವ್ರನ್ನ ಎತ್ಕೊಂಬಿಟ್ಟು ತಗೊಂಬಿಟ್ಟು ಬನ್ನಿ ಜೈಲಿಗೆ ಹಾಕೊಳ್ಳಿ, ಸರಿನಾ? ಈಗ ನಾನು ಬಂದರೆ ಸಂದಕ್ಕೆ ಹಾಕಿಲ್ಲ, ಅಲ್ಲಿ ಗುಡಿಸ್ಲು ಕಾಣ್ತೈತೆ ನೋಡಿ, ಅಲ್ಲೇ ನೀನಿಯ. ಮೇಡಮ್ ಹುಟ್ಟು ಖತರ್ನಾಕು ಮೇಡಮ್, ಖತರ್ನಾಕು ಮೇಡಮ್. ಯಾರಿಗೂ ಇಂಥ ಐಡಿಯಾಗಳೇ ಗೊತ್ತವೋ ಬರೋಕ್ಕಿಲ್ವೋ ಗೊತ್ತಿಲ್ಲ, ಇವಕ್ಕೆ ಮಾತ್ರ ಸಂದಾಗಿ ಗೊತ್ತವೆ ಐಡಿಯಾಗಳೆಲ್ಲನೂ. ಸುಮ್ಮನೆ ತಲೆ ಕೆಡಿಸ್ಬಿಟ್ಟು ಹಾಳು ಮಾಡಾಕ್ಬಿಟ್ರು ಮೇಡಮ್ ಎಲ್ಲನೂ. ಸುಮ್ಮನೆ ಇರಂಗಿಲ್ಲ ಬಿಡಂಗಿಲ್ಲ ಎಂಥದೂ ಇಲ್ಲ. ನನಗಂತೂ ಒಂದು 50,000-70,000 ಗಂಟೆ ಮುಳುಗಿಸೋರೆ ಮೇಡಮ್ ಎಲ್ಲ ಸೇರ್ಕೊಬಿಟ್ಟು. ಸೀರೆಲ್ಲ ಕುತ್ಕೊಂಡು ಹೋಗಿ ಒಂದು 50,000-60,000 ಅನ್ಕೊಳ್ಳಿ ಮೇಡಮ್. ಒಂದು 50,000 ಇಸ್ಕೊಟ್ಬಿಟ್ರು ಸಾಕು ಮೇಡಮ್. ಉಳಿದಿರೋದೆಲ್ಲ ಅವ್ರು ಸಂಬಳದಾಗ ಕಟ್ ಮಾಡ್ಕೊತೀನಿ ಮೇಡಮ್. 50,000 ಇಸ್ಕೊಡಿ, ಇಲ್ಲಾಂದ್ರೆ ಎತ್ತಾಕೊಂಡು ಜೈಲಿಗೆ ಹೋಗಿ ರುಬ್ಬಿ ಚೆನ್ನಾಗಿ. ಸರಿ ಸರಿ ಬನ್ನಿ, ನಿಮ್ದೆಲ್ಲ ಇದೇ ಆಯ್ತು ಸುಮ್ಮನೆ. ಅಲ್ಲ ಎಜುಕೇಟೆಡ್ ಅಂತ ಹೇಳ್ತೀರಾ, ನಿಮಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಏನೂ ಇಲ್ವಾ? ಎಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ಕೆಲಸ ಕೊಡ್ಬೇಕು ಅವ್ರಿಗೆ, ಎಲ್ಲಿ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಕೊಡಬೇಕು ಅಂತ ಹೇಳಿ. ಹಾಂ, ಈಗ ಸುಮ್ಮನೆ ತಲೆನೋವು ನಮಗೆ. ಸರಿ ಸರಿ ಬನ್ನಿ, ಅಲ್ಲಿ ಗುಡಿಸ್ಲು ಕಾಣಿಸ್ತೈತಲ್ಲ ಅಲ್ಲಿಗೆ ಹೋಗಿ ವಿಚಾರಿಸೋಣ. ಸರ್ ನಾನು ಹೋಗ್ಬಿಟ್ಟು ಅಂಗಡಿ ನೋಡ್ಕೊತಾ ಇದ್ದೀನಿ ಸರ್. ನೀವು ಹೋಗ್ಬಿಟ್ಟು ಅದೇನೋ ಮೇಡಮ್ ಅವ್ರ ಜೊತೆ ಹೋಗ್ಬಿಟ್ಟು ಅವ್ರನ್ನ ದುಡ್ಡು ಇಸ್ಕೊಳ್ಳಿ, ಇಲ್ಲ ಅಂತಂದರೆ ಚೆನ್ನಾಗೆ ಎತ್ಕೊಂಡು ಹೋಗ್ಬಿಟ್ಟು ಜೈಲಾಗ ಹಾಕೊಂಡು ರುಬ್ಬಿ ಅಂತ ಹೇಳಿ ಸರ್. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಹೇಳಿ? ನಾನು ಹೋಯ್ತೀನಿ ಸರ್. ನನ್ನ ಮಕ್ಕ ನೋಡಿದ್ರೆ ಅವ್ರು ಹುರ್ಕೊಂಡು ಬಿದ್ದೋಗ್ಬಿಡ್ತಾರೆ. ಸರಿ ಕಣಮ್ಮ, ಆಯಿತು. ಮಗಳೇ ಬುಡೆ, ತಪ್ಪೆ ಮಾಡದವರು ಯಾರವ್ರೇ, ತಪ್ಪೆ ಮಾಡದವರೆಲ್ಲವ್ರೆ. ನಾವು ಇಬ್ರೇನ ತಪ್ಪು ಮಾಡಿರೋದು? ಪ್ರಪಂಚದಾಗ ಯಾರು ತಪ್ಪೆ ಮಾಡಿಲ್ವಾ? ಎಷ್ಟು ಜನ ಹೆಂಗೆಲ್ಲ ತಪ್ಪು ಮಾಡ್ಬಿಟ್ಟವ್ರೆ. ಅಂತದ್ರಾಗ ನಾವು ಮಾಡೋದು ಯಾವ ಲೆಕ್ಕನೂ ಇಲ್ಲ ಬುಡೆ. ಆ ಬಾಂಡ್ಲಿ ನನ್ನ ಮಗ ಇಲ್ಲಿ ತನಕ ಏನಕ್ಕೆ ಬರ್ತಾನೆ, ಎಲ್ಲಿ ಬಿದ್ದಿರ್ತಾನೆ ಏನೋ ಸುಮ್ಕಿರು. ಸದ್ಯ ಬಂದಿದ್ದೆಲ್ಲ ಲಾಭನೇ ಅಂತ ಅನ್ಕೊಂಡು ಇದು ಮಾಡಬೇಕು. ಆ ಕಂಬಳಿ ಎಲ್ಲೋದ್ಲ ನಮ್ಮ, ಆ ಕಂಬಳಿನ ಕರಿ. ಆ ಕಂಬಳಿ ಇದ್ರ ಏನಾರ ಕಾಸಿಗೆಸಿದ್ರೆ ನಾವೇ ಹೊಸಿ ಕೊಟ್ಟಿದ್ವಲ್ಲ ಎಲ್ಲ ಮಾರಕ್ಕೆ ಬಿಡಕ್ಕೆ ಅಂತ. ಎಲ್ಲ ಕೊಟ್ಟವಳಲ್ಲ, ಲಾಭ ಆಯ್ತದಲ್ಲ. ಒಂದು ಚೂರಿನಾರ ಕೊಡ್ತಾಳೇನೋ ಕೇಳು. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಕೆಲಸ ಹುಡ್ಕಕ್ಕೆ ಹೋಗೋಣ. ಓ ಕಂಬ್ಳಿಗೆ ಫೋನ್ ಹಾಕ್ತೀನಿ. ಇಲ್ಲಾಂದ್ರೆ ಮಂತಕ್ಕೆ ಹೋಗ್ಬಿಟ್ಟು ಬರೋಣ ಕಣಮ್ಮ. ಕಂಬ್ಳಿ ಮಂತಕ್ಕೆ ಹೋಗಿ ಎಲ್ಲ ವಿಚಾರ ಹೇಳಿ, ಅವಳು ಕೆಲಸಕ್ಕೆ ಬರ್ತೀನಿ ಅಂತಿದ್ಲಲ್ಲ, ಏನಕ್ಕಾದ್ರೂ ಉಪಯೋಗಕ್ಕೆ ಬರ್ತಾಳೆ. ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ ಕಣಮ್ಮ. ಅಷ್ಟೇನೆ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಹೇಳ್ಬಿಟ್ಟು ಬರೋಣ ನೋಡಿ. ನೋಡಿ ಕೆಲಸ ಕೊಟ್ಟಿದ್ದೀವಲ್ಲ ಅವಳಿಗೆ, ಕಂಬ್ಳಿಗೆ. ನಮ್ಮ ಮೇಲೆ ಹೊಸಿ ಪಿರುತಿ ಇದ್ದೇ ಇರ್ತದೆ, ಕೊಡ್ತಾಳೆ ನೋಡಿ. ಮೇಡಮ್ ಈ ಮನ್ಯಾಳಿಗ್ಲೇ ಮೇಡಮ್. ಏನ್ರಮ್ಮ ಈ ಶಾರದಿ ಏನ್ ಅನ್ಕೊಬಿಟ್ಟಿದ್ಯಾ? ಹಿಂಗೆಲ್ಲ ಓಡ್ ಬಂದ್ಬಿಟ್ರೆ ತಪ್ಪಿಸ್ಕೊಬಿಡ್ಬೋದು, ದುಡ್ಡೆಲ್ಲನೂ ನುಂಗ್ಬಿಟ್ಟು ನೀರು ಕುಡಿಬೋದು ಅಂತ ಅನ್ಕೊಂಬಿಟ್ಟಿದ್ಯಾ? ನೀನು ಮಕ್ಕ ಮುಚ್ಚ. ನನ್ನ ದುಡ್ಡು 50,000 ರೂಪಾಯಿ ಕೊಡ ಗಂಟನೂ ನಿನ್ನಂತೂ ಸುಮ್ಮನೆ ಬಿಡಲ್ಲ, ಹಂಗೆ ಸಾಯ್ಬೇಕಾಗ್ತದೆ ನೀನಂತೂ. ನಡಿ 50,000 ರೂಪಾಯಿ ಕೊಡು, ಇಲ್ಲಾಂದ್ರೆ ಪೊಲೀಸರ ಜೊತೆ ನಡಿ, ಚೆನ್ನಾಗಿ ಜಾಮ್ ತೆಗಿತಾರೆ. ಮೈ ಬಗ್ಸಿ ದುಡ್ಕೊಂಡು ತಿನ್ನಕ್ ನಿನ್ಗೇನ್ ದಾಡು? ಕಂಡೋರ ಅಂಗಡಿನಾಗೆಲ್ಲ ಕಳ್ತನ ಮಾಡ್ತೀಯಾ? ಕಂಡೋರ ಅಂಗಡಿನಾಗೆಲ್ಲ ಮೋಸ ಮಾಡ್ತೀಯಾ? ಏನು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀಯ ನೀನು? ನಿನ್ನ ಮಕ್ಕ ಮುಚ್ಚ. ನಿಂಗೆ ತಗೊಂಡು ಏನಾರ ತಗೊಂಡು ಹಾಕ್ಬೇಕು ನಿನಗೆ. ನಿಮ್ಮವೆಲ್ಲ ಬರೀ ಇದೇ ಗೋಳುಗಳೇ ಕಳ್ತನ ಮಾಡ್ಕೊಂಡು ತಿನ್ನೋದು. ಯಾಕೆ ಅವ್ರು ಸಂಬಳ ಕೊಡ್ತಾ ಇಲ್ವಾ ನಿಮಗೆ? ಆ ಸಂಬಳ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಯಾಯ ಮಾಡ್ತೀರಾ? ಸಿರೆ ಕದ್ದು ಮಾಡ್ತೀರಾ? ನೋಡಿ ನೀವೇನೇನು ಮಾಡಿದಿರಾ ಅಂತ ಹೇಳ್ಬಿಟ್ಟು CC ಕ್ಯಾಮ್ರಾದಾಗೆಲ್ಲ ರೆಕಾರ್ಡ್ ಆಗೈತೆ. ಅಷ್ಟೇ ಅಲ್ಲ, ನೀವು ಹೆಂಗ್ ಸೇಲ್ ಮಾಡಿದ್ರಿ ಅದೆಲ್ಲ ವಿಚಾರನೂ ವಿಡಿಯೋ ಸಮೇತ ನಮಗೆ ಸಿಕ್ಕೈತೆ. ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಬಳ್ಳಾರಿ ಜೈಲು ಕಳಿಸಿ ಚೆನ್ನಾಗಿ ಕಾರ್ ಆರಿಸ್ತೀನಿ, ಬರ್ರಿ ಹೋಗೋಣ. ಮನೆಯಾಳಿಗಳ ಮೈ ಬಗ್ಸ್ ದುಡಿಯೋಕ್ಕಾಗಲ್ಲ, ಮೈಗಳ್ತನ ಏನು ಮಾಡ್ತೀರಾ? ಹಿಂಗೇನೆ ಅವ್ರದ್ದು ಕಳ್ತನ ಮಾಡ್ಕೊಂಡು ಬರೋದು, ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡೋದು. ಅಯ್ಯೋ ಮೇಡಮರೇ, ಇಲ್ಲ ಮೇಡಮರೇ, ಇಲ್ಲ ಮೇಡಮರೇ, ಈ ವಯಸ್ಸು ಸುಳ್ಳು ಹೇಳ್ತಾವ ನಾವು ಅಂತಾರಲ್ಲ ಮೇಡಮರೇ. ನಾವ್ಯಾಕೆ ಮೇಡಮರೇ ಕದ್ಯನ? ಅದು ನಮ್ಗದೇನು ಗೊತ್ತಿಲ್ಲ ಮೇಡಮರೇ. ಏನೋ ಗೊತ್ತಿಲ್ವಾ? ನೀವು ಕತ್ಕೊಂಡೋಗೋದು ಮಾಡೋದು ಎಲ್ಲನೂ ನಮ್ಮ ಅಂಗಡಿ ಹುಡುಗಿನೇನೆ ಎಲ್ಲ ಹೇಳವಳೆ. ನೀವೇನೇನು ಮಾಡಿದ್ರಾ ಅಂತ ವಿಡಿಯೋ ಸಮೇತ ಐತೆ ಅವಳ ಹತ್ರ, ಗೊತ್ತಾ? ಈಗ ನಾವು ಗೊತ್ತಲ್ಲ, ನಾನು ದುಡ್ಡೆಲ್ಲನೂ ನನಗೆ 50,000 ರೂಪಾಯಿ ಕೊಟ್ಬಿಡಿ, ಇಲ್ಲ ಜೈಲಿಗೆ ನಡೀರಿ. ನೋಡಿ ನೀವು ಅವ್ರು ಹೇಳ್ತಾವ್ರವರು 50,000 ರೂಪಾಯಿ ಮೋಸ ಮಾಡಿದಿರಾ ಅಂತ. 50,000 ರೂಪಾಯಿ ಕೊಟ್ಬಿಟ್ಟು ಎಲ್ಲಿಗಾದ್ರೂ ಹೋಗಿ, ಸರಿನಾ? ಇಲ್ಲ ಅಂದ್ರೆ ನಡೀರಿ, ಸ್ಟೇಷನ್ ನಡೀರಿ. ಏನ್ ಮಗಳೇ ಮಾಡೋದು? ನನ್ನ ತಗೆಲ್ಲ ಮೈಕ್ 50,000 ರೂಪಾಯಿ. ನನ್ನ ಗಂಟ ಕಾಯ್ಬೇಕು. ನನ್ನ ಗಂಡನ್ ತಗೋ 50,000 ರೂಪಾಯಿ ಇರೋ ಡೌಟ್ ಏನಿಯ. ಮೇಡಮರೇ ಇವಾಗ ಕಾಸಿಲ್ಲ ಮೇಡಮರೇ, ಇನ್ನೊಂದು ವಾರ ಟೈಮ್ ಕೊಡಿ. ಇನ್ನೊಂದು ವಾರ ಟೈಮ್ ಕೊಟ್ರೆ ಎಲ್ಲನೂ ನಿಮಗೆ ಕೊಟ್ಬಿಡ್ತೀನಿ. ಇವ್ರಿಗೆ ನಿಮ್ಮಂತವ್ರನ್ನ ಬೇಜಾನ್ ಜನನ ನೋಡ್ಬಿಟ್ಟಿದ್ದೀನಿ. ನಿಮ್ಮ ಥರ ಮೋಸ ಮಾಡಿ ನಾಮ ಹಾಕೋರ್ನಂತೂ ನಾನಂತೂ ಗಲ್ಲಿನಾಗೂ ನೋಡ್ಬಿಟ್ಟಿದ್ದೀನಿ. ಬಾಯ್ ಮುಚ್ಕೊಂಡು ನಡೀರಿ, ಪೊಲೀಸ್ ಸ್ಟೇಷನ್ಗೆ ನಡೀರಿ. ಸರ್ ಇವ್ರ ಕಡೆ ಬಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ, ನೀವೇನು ಯೋಚನೆ ಮಾಡಬೇಡಿ. ಇವ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ಜಾಮ್ ಎತ್ತಿ ನಟ್ಟು ಬಾಲ್ಟು ಟೈಟ್ ಮಾಡಿದ್ರೆ ಆವಾಗ ಗೊತ್ತಾಗ್ತೈತೆ ಏನು ಮಾಡಬೇಕು, ಏನು ಬಿಡಬೇಕು, ಏನು ಅದು ಇದು ಅಂತ ಹೇಳ್ಬಿಟ್ಟು. ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಸರ್, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಬಿಡಬೇಡಿ ಮೇಡಮ್, ಈ ಮನೆಯಾಳಿಗಳನ್ನ ಚೆನ್ನಾಗಿ ಹಾಕೊಂಡು ರುಬ್ಬಿ. ನಡೀರಿ ಹೋಗೋಣ ಮೇಡಮರೇ. ಹಿಂದೆಗಡೆ ಹೋಗೋಣ ಮೇಡಮರೇ. ಊರಾಗ ಹೋಗ್ಬಿಟ್ರೆ ಎಲ್ಲರೂ ನಮ್ಮ ನೋಡ್ಬಿಟ್ಟು ಪೊಲೀಸರು ಎಳ್ಕೊಂಡು ಹೋಯ್ತಾರಲ್ಲ, ಏನೋ ದೊಡ್ಡ ಕೊಲೆ ಮಾಡಿದೀವಿ ಅನ್ನೋ ಲೆಕ್ಕದಾಗ ಮಾತಾಡ್ತಾರೆ. ನಿಮ್ಮನ್ನ ಎಲ್ಲ ನೋಡ್ಬಿಟ್ರೆ ಮೇಡಮರೇ, ಅದಕ್ಕೆ ಹೇಳ್ತಾ ಇದ್ದೀನಿ ಮೇಡಮರೇ, ಬೇಡ ಮೇಡಮರೇ. ಈ ನಡೀರಿ, ಈ ಹಿಂದ್ಗಡೆ ಹೋಗೋಣ. ಹೊಲ್ದಾಗ ನಡ್ಕೊಂಡು ಹೋದ್ರೆ ಯಾರು ಇರಕ್ಕಿಲ್ಲ ಮೇಡಮರೇ, ಅಲ್ಲಿ ಯಾರು ನೋಡಕ್ಕಿಲ್ಲ.
ಮಾಡಿರೋದೆ ಅಲ್ಕ ಕೆಲಸ ಅದ್ರ ನಿಮ್ಗೆ ಸನ್ಮಾನ ಬೇರೆ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಊರ್ ಒಳಗಡೆ ಅಷ್ಟೇ ಕರ್ಕೊಂಡು ಹೋಗ್ತೀನಿ ಬರ್ರಿ. ನಿಮ್ಮನ್ನ ನೋಡ್ಬಿಟ್ಟು ಊರೆಲ್ಲ ಸ್ವಲ್ಪ ಗೊತ್ತಾಗ್ಲಿ. ತಪ್ಪು ಮಾಡ್ತಿದ್ದೀರ ನೀವು. ನಾಳೆಗೆ ಯಾರು ಹೋಗು ತುಪ್ಪ ಹಾಕ್ಬಾರ್ದು. ಹಂಗಾಗ್ಲಿ ನಿಮ್ಗೆ ಗೊತ್ತಾಗ್ತೈತೆ. ಅಮ್ಮ ಮಗಳಿಗೆ ಇಬ್ರಿಗೂ ನಡೀರಿ ಊರೊಳಗಡೆ ಅಷ್ಟೇ ಕರ್ಕೊಂಡು ಹೋಗ್ತೀನಿ. ಇವ್ರು ಓಡೋದ್ರು ಓಡೋಗ್ತಾರೆ ಮೇಡಮ್. ಹಿಂದೆಗಡೆಯಿಂದ ನಾನು ಹೋಗ್ತೀನಿ, ಮುಂದೆಗಡೆಯಿಂದ ನೀವು ನಡೀರಿ. ಇವ್ರಿಗಂತೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಮ್ಮ ಯಾರ್ಗನ ಹೇಳ್ಬೇಕಿತ್ತು ಕಣಮ್ಮ. ಅತ್ತೆನು ನನ್ನ ಗಂಡ ಇಬ್ರು ಮನೆಯಾಗಿಲ್ಲ ಕಣಮ್ಮ. ಹೆಂಗೋ ಹೇಳ್ಬಿಟ್ಟು ಬರ್ಬೋದಿತ್ತು ಕಣಮ್ಮ. ಅವ್ರು ಹೇಳಿದೆ ಬಿಡಿಸ್ಕೊಂಡನ ಹೋಗೋರಮ್ಮ. ಮೇಡಮ್ ಅವರೇ ನನ್ನ ಗಂಡ ಬರ್ತಾನಿರಿ ಮೇಡಮ್ ಅವರೇ. ನನ್ನ ಗಂಡಂಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ. ನೀವೇನಿಲ್ಲ ಮಾವನ ಮನೆಗೆ ಹೋಗ್ತಿಲ್ಲ? ಅತ್ತೆ ಮನೆಗೋ ಮಾವನ ಮನೆಗೋ ಮುಚ್ಕೊಂಡು ಬರ್ರಿ ಹೇಳಿವ್ರಂತೆ. ಅಮ್ಮ ಎಲ್ರು ನಮ್ಮನೆ ನೋಡ್ತಾವ್ರೆ ಕಣಮ್ಮ. ನಂಗೊಂಥರ ಆಯ್ತೈತೆ ಕಣಮ್ಮ, ಒಂಥರ ಆಯ್ತೈತೆ. ಪೊಲೀಸರು ಎಳ್ಕೊಂಡು ಹೋಯ್ತಾ ಇದ್ರೆ ಭಯ ಆಯ್ತೈತೆ. ನಮಗೆ ಮಾನ ಮರ್ಯಾದೆ ಇರೋ ಮಾನ ಮರ್ಯಾದಿನೂ ಹೊಂಟೋಯ್ತಲ್ಲಮ್ಮ. ಬೇಗ ಬೇಗ ಬನ್ನಿ, ಬೇಗ ಬೇಗ ಬೇಗ. ಅಯ್ಯಯ್ಯೋ ಇದೇನು ಮತ್ತೆ ಶಾರದಿನ ಮಗಳನ್ನೆಲ್ಲ ಎಳ್ಕೊಂಡು ಹೋಯ್ತಾರಲ್ಲ ಪೊಲೀಸರು. ಇವ್ರು ಏನಾರ ಮತ್ತಿನಾರ ಕೊಂತ್ರಿ ಕೆಲಸ ಮಾಡ್ಬಿಟ್ರ ಅಂತ ಹೇಳ್ಬಿಟ್ಟು ಯಾರನ್ನ ಕೊಲೆ ಮಾಡಿದ್ರ ಗಂಡನು ಅತ್ತೆನು ಯಾರನ್ನ ಕೊಲೆಗಿಲ್ಲ ಮಾಡ್ಬಿಟ್ರ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಈ ಬೊಡ್ಡಿಗಳ್ನ ನಂಬಕ್ ಹಾಕಿರಲ್ವಾ? ಬೊಡ್ಡೈದುಗಳ್ನ ಹೆಂಗ್ ನಂಬೋದಿ? ಬೊಡ್ಡೈದುಗಳ್ನ ಮಾಡಿರ್ತಾರೆ ಅಂತ ಅನ್ನಿಸ್ತದೆ. ಯಪ್ಪ ದೇವ್ರೆ, ಏನು ಆಡ್ತಾವಿವು? ಏನೇನು ಮಾಡ್ಕೊಂಡು ಬಂದವ್ರು. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇನ್ನು ಬರೋದು ಯಾವಾಗೋ? ಇನ್ನು ಇವ್ರು ನನ್ನ ಕಾತಿಗಳೆಲ್ಲ ಬಿಡು. ಏನು ಸುಮ್ಮನೆ ಬಾಯಿ ಮುಚ್ಕೊಂಡು ಬರ್ತೀರಾ? ಇಲ್ಲಾಂದ್ರೆ 4 ಬಾರಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಮೇಡಮ್ 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 ಅಂತ ಹೇಳ್ಬಿಟ್ಟು ತಲೆ ತಿನ್ಬೇಡಿ ನೀವು. 4 ಬಾರ್ಸೆ ಕರ್ಕೊಂಡು ಹೋಗೋದಿಲ್ಲ ಊರ್ ಮುಂದೆನೆ. ಸುಮ್ಮನೆ ಬರ್ತಾ ಇರಬೇಕು. ತಪ್ಪು ಮಾಡಿದ್ರ ಜೈಲಿಗೆ ಬರ್ತಾ ಇದ್ದೀರಾ ಅಷ್ಟೇನೆ. ಕಳ್ತನ ಮಾಡೋದು ಎಷ್ಟು ದೊಡ್ಡ ಮೋಸ ಅಂತ ಗೊತ್ತಾಗಿಲ್ವಾ ನಿಮ್ಗೆ? ಮಾಡೋದನ್ಕ ಮಾಡ್ಬಿಟ್ಟು ಏನು ಅವತಾರ ಮಾಡ್ತೀರಾ? ಮೇಡಮ್ ಇವರೆಲ್ಲ ಬಲು ಸ್ಕೋಪ್ ಹೊಡಿತಾರೆ ಮೇಡಮ್. ಇವರು ಊರ ಜನ ಎಲ್ಲ ನೋಡ್ಬೇಕು ಮೇಡಮ್. ಇವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಬೇಕು ಮೇಡಮ್. ಇವ್ರನ್ನ ಅವಾಗಾದ್ರೂ ಬುದ್ಧಿ ಬರ್ತೈತಿ. ಓಕೆ ಮನಿ ಆಳಿಗಳಿಗೆ ಏನ್ ಮಾಡ್ತಾವ್ರ ನೋಡಿ ಇವರು. ಯಾವ ಉತ್ತರ ಆಡ್ತಾವ್ರೆ. ಹೇಯ್ ನಡೀರಿ ಸುಮ್ದೇನೆ ಉತ್ತರ ಮಾಡ್ಕೊಂಡು ನಿಂತಿದ್ದೀರಾ? 50,000 ರೂಪಾಯಿ ಬಿಸಾಕ್ಬೇಕು. ಇಲ್ಲ ಅಂತಂದ್ರೆ ನಡೀತಿರ್ಬೇಕು ಮೇಡಮ್. ಕರ್ಕೊಂಡು ನಡೀರಿ ಮೇಡಮ್. ಮಾನ ಮರ್ಯಾದೆ ನನ್ಗೇನೆ ಎಲ್ಲ ಮೋಸ ಮಾಡಿ ನಾಮ ಹಾಕಿರ ಅಂತವ್ರು. ಗೊತ್ತಿರ್ಬೇಕು ಮರ್ಯಾದಿನಾಗೆ. ಅಯ್ಯಯ್ಯೋ ಪೊಲೀಸ್ನರೇನು ಸರಿಯಾಗಿ ರುಬ್ಬಿಟ್ಟು ಎಳ್ಕೊಂಡು ಹೋಯ್ತಿದ್ದಂಗ ಅವ್ರೆ. ಮಕ್ಕ ನೋಡ್ದ ಶಾರದಿದ್ರು ಆಶಿದು ಇಬ್ರದು ಮಕ್ಕ ಕಣಕ ಸಪ್ಪಗ ಹೋಗ್ಬಿಟ್ಟೈತೆ. ಅಯ್ಯೋ ಊರೆಲ್ಲ ಓಡಾಡ್ಸ್ಕೊಂಡು ಕರ್ಕೊಂಡು ಹೋಯ್ತಾವ್ರೆ ಆ ಪೊಲೀಸಮ್ಮ. ಅಲ್ಲೇ ಬೈಕಂಡ್ ಕರ್ಕೊಂಡು ಹೋಯ್ತಾವಳೆ. ಅಂತೋಳು ಇಂತೋಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಸರಿಯಾಗಿ ಮಾಡ್ಬಾರ್ದು ಮಾಡಿರ್ತಾಳೆ ಅನ್ನಿಸ್ತದೆ. ಅಲ್ಲ ಏನಾರ ಕೊಲೆಗಿಲ್ಲ ಏನಾರ ಮಾಡ್ಬಿಟ್ಲ ಅಂತ ಹೇಳ್ಬಿಟ್ಟು ಯಾರು ನಂಬಕ್ ಹಾಕಿಲ್ಲ ಇವಳನ್ನ ಶಾರದಿನೂ ಆಶಿನ. ಬೇಕಾದ್ರೆ ಏನಾರ ಮಾಡಿರ್ತಾರೆ. ಊರಾಚೆ ಇದ್ರಪ್ಪ ಊರೆಲ್ಲ ನೆಮ್ಮದಿ ಇತ್ತು. ಈಗ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತಾವ್ರೆ ಅಂದ್ರೆ ಊರಾಚೆನೂ ಏನೇನು ಕೊಂತ್ರಿ ಕೆಲಸ ಮಾಡ್ತಾವೋ ಏನೋ ಮಾಡಿರ್ತಾರೆ ಅನ್ನಿಸ್ತದೆ. ಮಾಡಬಾರ್ದೇನೇ ಮಾಡಿರ್ತಾರೆ. ಇವ್ರಿಬ್ರು ಯಾಕೆ ಕೇಳ್ಕೊಂಡು ಹೋಯ್ತಾವ್ರೆ? ತಪ್ಪು ಮಾಡಿದ್ರೆ ಈಗ ಗಂಡ ಅವನವನಲ್ಲ ಅವನು ಅವ್ರ ಅತ್ತೆನ ಎಲ್ರೂ ಎಳ್ಕೊಂಡು ಹೋಗ್ಬೇಕಿತ್ತು. ಎಲ್ರೂ ಎಳ್ಕೊಂಡು ಹೋಗಿಲ್ಲ. ಇವ್ರಿಬ್ರು ಎಳ್ಕೊಂಡು ಹೋಯ್ತಾವ್ರೆ ಅಂದ್ರೆ ಅವ್ರಿಬ್ರಿಗೂ ಏನೋ ಒಂದು ಗತಿ ಕಾಣಿಸಿರ್ತಾರೆ ಅಂತಾನೆ ಅನ್ನಿಸ್ತದೆ. ಸರಿಯಾಗಿ ಒಂದು ಗತಿ ಕಾಣೋರ್ಮ ಕಾಣಿಸೋರ್ ಬಿಡು. ಸರೋಯ್ತು. ಊರಿಂದ ತೊಲಗುದ್ರಲ್ಲ ಸಾಕ್ಬಿಡಿ. ಇನ್ನೇನು ಊರಾಗೇನು ಇನ್ನು ಬರಲ್ವಲ್ಲ. ಇನ್ನು ಹೋದ್ರ ಅತ್ತೆ ಹೊಂಟೋಗ್ಬಿಡ್ಲಿ. ಯಪ್ಪ ಈ ಊರಾಗೆಲ್ಲನೂ ಅಷ್ಟು ಮಾನ ಮರ್ವಾದಿ 3 ಬಿಟ್ಟು ಜನನ ನಾನು ನೋಡೇ ಇಲ್ಲ ಇಲ್ಲಿ ಗಂಟನೂ. ಎಷ್ಟು 3 ಬಿಟ್ಟು ನಿಂತ್ಕೊಂಡವ್ರೆ ಅಂತ ಹೇಳಿದ್ರೆ ಬರ್ರಿ. ನಮ್ಗೆ ಯಾಕೆ ಹೋದ್ರೋಗ್ಲಿ. ಇವತ್ತೆಲ್ಲ ನಾಳೆ ಏನಕ್ಕೆ ಹೋಗೋರೆ ಅಂತ ವಿಷಯ ಗೊತ್ತಾಯ್ತದೆ. ಆ ಕಮ್ಲಿ ಅದೇ ಪುದ್ದು ಸೊಸೆ ಯಾವಾಗೂ ಅಲಿತಾ ಇದ್ಲು 7 ಜೊತೆ ನೆನೆಯ. ಅವಳಿಗೆಲ್ಲ ವಿಷಯ ಗೊತ್ತಿರ್ತದೆ ಅಂತೀನಿ. ಸುಮ್ಮನಿರು. ಹೊಸ ಹೊಡ್ಕೊಂಡು ಹೋಯ್ತೀನಲ್ಲ ಹಂಗೆ ಹೋಗಿ ಸುಮ್ಮನೆ ಕುಂತ್ಕೊಂಡು ವಿಚಾರಿಸ್ತೀನಿ. ಹೇಳ್ತಾಳೆ. ಹ್ಞೂ ಹಂಗೆ ಕೇಳು. ಏನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ವಿಚಾರಿಸು. ಎಲ್ಲನೂ ಬಾಯಿ ಬಿಡ್ತಾಳೆ. ಆಮೇಕಿಂದ 7 ಒಂದು ಫೋನ್ ಹಾಕಿ ನನಗೆ. ಸರಿನಾ? ಹೋಗಿ ವಿಚಾರಿಸ್ಕೊಂಬಿಟ್ಟು ಬಾ. ಹೋಯ್ತೀನಿ ಹೊಸ ಕಟ್ಟಕ್ಕೆ ಅಂತ ಸುಮ್ಮನೆ ನಾಟಕ ಆಡ್ಕೊಂಡು ಹೋಗಿ ಎಲ್ಲ ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ಏನೋ ಮಾಡವ್ರೆ ಇಲ್ಲ ಗುಡಿಸ್ಲಿದ್ದಾಕ ಹೋಗ್ಬಿಟ್ಟು ಬರ್ತೀನಿ. ಗೊತ್ತಾಯ್ತದೆ ಎಲ್ಲ.